ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಆಲ್ರೆಡಿ ನಿಮಗೆ ಐಯುಪಿಎಸ್ಸಿ ನೋಮೆನ್ಕ್ಲೇಚರ್ ಕೆಲವೊಂದು ರೂಲ್ಸ್ಗಳನ್ನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಕ್ಲಾಸ್ನ ಆಲ್ರೆಡಿ ಹೇಳಿದ್ದೀನಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಐಯುಪಿಎಸ್ಸಿ ನೋಮೆನ್ಕ್ಲೇಚರ್ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಯಾವ ರೀತಿಯಾಗಿ ನಾವು ಐಯುಪಿಎಸ್ಸಿ ಒಂದು ರೂಲ್ಸ್ನ ಯೂಸ್ ಮಾಡಿಕೊಂಡು ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡ್ತೀವಿ ಅನ್ನೋದನ್ನೇ ಈ ಒಂದು ಕ್ಲಾಸ್ನಲ್ಲಿ ನಾವು ನೋಡೋಣ. ಸೊ ಯಾರಾದರೂ ನಮ್ಮ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ, ಇಲ್ಲಾಂದರೆ ಲೈಕ್ ಕೊಡೋಕ್ಕೆ ಹೋಗಬೇಡಿ. ಆಮೇಲೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಫಸ್ಟ್ ಒಂದೊಂದು ಎಕ್ಸಾಂಪಲನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ಎಕ್ಸಾಂಪಲ್ ಹೇಗಿದೆ. ಫಸ್ಟ್ ಒಂದು ಎಕ್ಸಾಂಪಲು ಐಯುಪಿಎಸ್ಸಿ ರೂಲ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಎಕ್ಸಾಂಪಲ್ನ ಒಂದು ಹೆಸರನ್ನ ರೈಟ್ ಮಾಡಬೇಕು. ಓಕೆ, ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, 4, 5, 6. ಓಕೆ, ಈ ಒಂದು 6 ಕಾರ್ಬನ್ ತಗೊಳ್ಳಿ. ಆಮೇಲೆ ಈ ಕಡೆ ಒಂದು ಕಾರ್ಬನ್ ತಗೊಳ್ಳಿ. ಓಕೆ, ಸೊ ಇದೆಷ್ಟು ಒಂದು ಎಕ್ಸಾಂಪಲ್ ಇದೆ. ಈ ಒಂದು ಎಕ್ಸಾಂಪಲ್ನಲ್ಲಿ ಫಸ್ಟ್ ಆಫ್ ಆಲ್ ನಾವು ನಂಬರಿಂಗ್ ಕೊಡೋಣ ಆ್ಯಸ್ ಅಕಾರ್ಡಿಂಗ್ ಟು ಐಯುಪಿಎಸ್ಸಿ ರೂಲ್ಸ್ ನಮ್ಗೆ ಏನು ಹೇಳುತ್ತೆ. ಸೊ ಫಸ್ಟ್ ಆಫ್ ಆಲ್ ಸೆಲೆಕ್ಟ್ ದ ಲಾಂಗೆಸ್ಟ್ ಆ್ಯಂಡ್ ದ ಕಂಟಿನ್ಯೂಸ್ ಚೈನ್ ಅಂತ ಹೇಳುತ್ತೆ. ಸೊ ಈ ಲಾಂಗೆಸ್ಟ್ ಆ್ಯಂಡ್ ಕಂಟಿನ್ಯೂಸ್ ಚೈನ್ ಸೆಲೆಕ್ಷನ್ ಮಾಡುವಾಗ ನಾವು ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡಬೇಕಂದ್ರೆ ಯಾವ ಸೈಡ್ನಲ್ಲಿ ಇದೇನು ಬ್ರ್ಯಾಂಚ್ ಇದೆಯಲ್ಲ, ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಬ್ರ್ಯಾಂಚ್ ಇದೆ. ಈ ಬ್ರ್ಯಾಂಚ್ ಯಾವ ಸೈಡ್ ಪ್ರೆಸೆಂಟ್ ಇರುತ್ತೆ ಆ ಬ್ರ್ಯಾಂಚ್ಗೆ ಮಿನಿಮಮ್ ನಂಬರು ಬಂದಿರಬೇಕು. ಆ ಕಡೆಯಿಂದ ನಾವು ಅದನ್ನು ನಂಬರಿಂಗ್ ಕೊಡಬೇಕು. ಸಪೋಸ್ ನಾವು ನಂಬರಿಂಗ್ ಈಗ ಬ್ರ್ಯಾಂಚ್ ಈ ಸೈಡ್ ಇದೆ, ಈ ಸೈಡ್ ಯಾವುದಿದ್ದು ನಿಮ್ಮದು ಒಂದು ರೈಟ್ ಸೈಡ್ ಅಂದ್ಕೊಳ್ಳಿ, ಇದು ನಿಮ್ಮ ಲೆಫ್ಟ್ ಸೈಡ್ ಅಂದ್ಕೊಳ್ಳಿ. ಸೊ ನಂಬರಿಂಗು ರೈಟ್ ಸೈಡಿಂದ ಕೊಡ್ತಾ ಹೋಗಿ. ಫಸ್ಟು, ಸೆಕೆಂಡ್, ಥರ್ಡ್, 4, 5, 6 ನಂಬರಿಂಗ್ ಕೊಟ್ಟವ, ರೈಟ್ ಟು ಲೆಫ್ಟ್ ಕೊಟ್ರಿ. ಇದೇ ಥರ ಲೆಫ್ಟ್ದಿಂದ ರೈಟ್ ಕೊಡಿ. 1, 2, 3, 4, 5, 6. ಇವಾಗ ರೈಟ್ ಟು ಲೆಫ್ಟ್ ಏನಾದರೂ ನಂಬರಿಂಗ್ ಕೊಟ್ಟಾಗ ಬ್ರ್ಯಾಂಚ್ಡ್ ಕಾರ್ಬನ್ ನಂಬರ್ ಎಷ್ಟು ಬರುತ್ತೆ, ಇಲ್ಲಿ 3 ಬರುತ್ತೆ. ಅದೇ ಥರ ನೀವು ಲೆಫ್ಟ್ ಟು ರೈಟ್ ಏನಾದರೂ ನಂಬರಿಂಗ್ ಕೊಟ್ಟರೆ, ಲೆಫ್ಟ್ ಟು ರೈಟ್ ಅಂದರೆ ಈ ಕಡೆಯಿಂದ 1, 2, 3, 4 ಕೊಟ್ಟ ಎಷ್ಟು ಬರುತ್ತೆ, ಇಲ್ಲಿ 4 ಬರುತ್ತೆ. ಹಾಗಾದರೆ ಯಾವುದು ಮಿನಿಮಮ್ ನಂಬರ್ ಬರುತ್ತೆ ಅದನ್ನು ನಾವು ಸೆಲೆಕ್ಷನ್ ಮಾಡ್ಕೋಬೇಕು. ಸೊ ಸೆಲೆಕ್ಷನ್ ಮಾಡಿದಾಗ ಸೊ ನಂಬರಿಂಗ್ ಎಲ್ಲಿಂದ ಕೊಡಬೇಕು, ರೈಟ್ ಟು ದ ಲೆಫ್ಟ್ ಆ ಸೈಡಲ್ಲಿ ನಾವು ನಂಬರಿಂಗ್ನ ಕೊಡ್ತೀವಿ. ಸೊ ನಂಬರಿಂಗ್ ಕೊಟ್ಟಾಗ ನಂಬರಿಂಗ್ನ ಕೊಟ್ರಿ. ಸೊ ಇದಂತೂ ಕೊಡೋಕ್ಕಾಗಲ್ಲ. ಓಕೆ, ಇದನ್ನು ಕ್ಲೋಸ್ ಮಾಡಿ. ಓಕೆ, ಇವಾಗ ನಂಬರಿಂಗ್ ಕೊಟ್ರಿ. ಸೊ ನಂಬರ್ ಆಫ್ ಕಾರ್ಬನ್ ಎಷ್ಟಿದೆ ಟೋಟಲ್ ಆಗಿದ್ರಲ್ಲಿ 6 ಕಾರ್ಬನ್. 6 ಕಾರ್ಬನ್ ಅಂದರೆ ಯಾವ ಅಲ್ಕಿನ್ ಬರುತ್ತೆ ಹೇಳ್ರಿ, ಅಲ್ಕಿನ್ ಫ್ಯಾಮಿಲಿ ಮೆಂಬರ್ ಯಾವ್ದು ಬರುತ್ತೆ, ಹೆಕ್ಸೇನು, ಮಿಥೇನ್, ಇಥೇನ್, ಪ್ರೊಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್. ಸೊ ಹೆಕ್ಸೇನ್ ಬರುತ್ತೆ. ಇದು ಒಂಥರ ಆಯಿತು. ಸ್ಟ್ರೇಟ್ ಚೈನ್ ಯಾವುದಿದೆ, ಇಲ್ಲಿ ಹೆಕ್ಸೇನ್ ಇದೆ. ಓಕೆ, ಇನ್ನು ಬ್ರಾಂಚ್ಡ್ ಕಾರ್ಬನ್ ಓನ್ಲಿ ಸಿ ಇದೆ. ಸಿ ಅಂದರೆ ಇದರ ಅರ್ಥ ಏನಂತ ಹೇಳ್ತೀವಿ ನಾವು, ಸಿ ಇದರಲ್ಲಿ ಯಾವ ಗ್ರೂಪ್ ಇರುತ್ತೆ, ಹಾಗಾದರೆ ಓನ್ಲಿ ಸಿಂಗಲ್ ಕಾರ್ಬನ್ ಇದ್ದರೆ ಮಿಥೈಲ್ ಗ್ರೂಪ್ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಸಪೋಸ್ ಇಲ್ಲಿ ಏನಾದರೂ C2 ಇದ್ರೆ, C2H5 ಈ ಒಂದು ಗ್ರೂಪ್ ಇದ್ರೆ ಈ ಗ್ರೂಪ್ನ ಏನಂತ ಕರಿತೀವಿ, ಇಥೈಲ್ ಗ್ರೂಪ್ ಅಂತ ಹೇಳ್ತೀವಿ. ಇಥೈಲ್ ಗ್ರೂಪ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಇರೋದು ಯಾವುದು ಇಲ್ಲಿ ಮಿಥೈಲ್ ಗ್ರೂಪು. ಓನ್ಲಿ ಸಿ ಇದೆ. ಸೊ ಹೀಗಾಗಿ ಮಿಥೈಲ್ ಗ್ರೂಪ್. ಸೊ ಮಿಥೈಲ್ ಗ್ರೂಪ್ ಎಷ್ಟನೇ ಕಾರ್ಬನ್ ಮೇಲೆ ಪ್ರೆಸೆಂಟ್ ಇದೆ ನೋಡಿ, ಇಲ್ಲಿ 3rd ಕಾರ್ಬನ್ ಮೇಲೆ ಮಿಥೈಲ್ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ಹೀಗಾಗಿ ಈ ಕೊಟ್ಟಿರ್ತಕ್ಕಂಥ ಮಾಲಿಕ್ಯುಲರ್ ಐಯುಪಿಎಸ್ಸಿ ನೇಮ್ ನಾವು ಏನು ರೈಟ್ ಮಾಡ್ತೀವಿ, ಹಾಗಾದರೆ 3 ಮಿಥೈಲು. ಯಾಕೆ ಹೇಳಿ 3 ಮೇಲೆ ಮಿಥೈಲ್ ಗ್ರೂಪ್ ಇದೆ. ಸೊ ಫಸ್ಟ್ ಆಫ್ ಆಲ್ 3 ಮಿಥೈಲ್. ಮುಂದೆ ಈ ಸ್ಟ್ರೇಟ್ ಚೈನ್ ಯಾವುದಿದೆ ಹೇಳಿಲಿ, ಹೆಕ್ಸೇನು. ಇಲ್ಲಿ ಬರ್ದಿ ನೋಡಿ ಈ ಕಡೆ ಮುಂದೆ. ಓಕೆ, 3 ಮಿಥೈಲ್ ಹೆಕ್ಸೇನು. ಸೊ ಈಗ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಹೆಸರು ಏನಂದರೆ, ಐಯುಪಿಎಸ್ಸಿ ಹೆಸರು ಏನಂದರೆ 3 ಮಿಥೈಲ್ ಹೆಕ್ಸೇನು. ಈ ಥರ ಇದರೊಂದು ಐಯುಪಿಎಸ್ಸಿ ನೇಮು ಬರುತ್ತೆ. ಸೊ ಈ ರೀತಿಯಾಗಿ ನಾವು ಐಯುಪಿಎಸ್ಸಿ ಒಂದು ಬೇಸಿಕ್ ರೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಕೊಡ್ಬೋದು. ಇದೊಂದು ಎಕ್ಸಾಂಪಲ್, ಇನ್ನೂ ಸಿಕ್ಕಾಪಟ್ಟೆ ಎಕ್ಸಾಂಪಲ್ ಅದನ್ನ ಕೂಡ ನಾವು ಹೇಳ್ತಾ ಇದ್ದೀನಿ. ಓಕೆ, ಇದು ಫಸ್ಟ್ ಎಕ್ಸಾಂಪಲ್ ಆಯಿತು. ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಓಕೆ, ಸೆಕೆಂಡ್ ಎಕ್ಸಾಂಪಲ್ ತಗೊಳ್ಳಿ. ಸೆಕೆಂಡ್ ಎಕ್ಸಾಂಪಲ್ ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್, 4, 5, 6, 7. ಓಕೆ, ಇವಾಗ ಸ್ವಲ್ಪ ಇಲ್ಲಿ ಚೇಂಜಸ್ ಮಾಡ್ಕೊಂಡು. ಓಕೆ, ಇಲ್ಲಿ ಸೆಕೆಂಡ್ ಕಾರ್ಬನ್ ಮೇಲೆ ಒಂದು C2H5 ಗ್ರೂಪ್ನ ಜಾಯಿಂಟ್ ಮಾಡೋಣ. ಆಮೇಲೆ ಇಲ್ಲಿ ಒಂದು CH3ನ ಜಾಯಿಂಟ್ ಮಾಡೋಣ. ಓಕೆ, ಇವಾಗ ಸ್ವಲ್ಪ ಪೆನ್ ಬೇರೆ ತಗೋತೀನಿ, ಒಂದು ನಿಮಿಷ. ಓಕೆ, ಇವಾಗ ನಂಬರಿಂಗ್ ಕೊಡೋದಾದರೆ ನಂಬರಿಂಗ್ ಯಾವ ಕಡೆಯಿಂದ ಕೊಡಬೇಕು, ಸೆಲೆಕ್ಟ್ ದ ಲಾಂಗೆಸ್ಟ್ ಅಂಡ್ ಕಂಟಿನ್ಯೂಸ್ ಚೈನ್ ಅಂತ ಹೇಳ್ತಾರೆ, ಹೌದಾ. ಸೊ
ನಂಬರಿಂಗ್ ಕೊಡೋ ಟೈಮ್ನಲ್ಲಿ ಜಸ್ಟ್ ಥಿಂಕ್ ಮಾಡಿ, ನಂಬರಿಂಗ್ ಕೊಡೋ ಟೈಮ್ನಲ್ಲಿ ನೀವೇನಾದರೂ ಇದು ನಿಮ್ಮ ಲೆಫ್ಟ್ ಸೈಡ್ ಇರುತ್ತೆ, ಇದು ನಿಮ್ಮ ರೈಟ್ ಸೈಡ್ ಇದೆ. ಓಕೆ, ಇವಾಗ ಈ ಲೆಫ್ಟ್ ಸೈಡಿಂದ ನಂಬರಿಂಗ್ ಕೊಟ್ಟಾಗ ಇದಕ್ಕೆ ನಂಬರ್ 1 2 3 4 5 6 7 ಈ ಥರ ನಂಬರಿಂಗ್ ಕೊಟ್ಟರೆ. ಓಕೆ, ಸೊ ಇವಾಗ ಈ ನಂಬರಿಂಗ್ ಕೊಟ್ಟಾಗ ಲೆಫ್ಟ್ ಟು ರೈಟ್ ಕೊಟ್ಟಾಗ ನಂಬರ್ ಆಫ್ ಕಾರ್ಬನ್ ಎಷ್ಟು ಬರುತ್ತೆ? 7 ಕಾರ್ಬನ್ ಬರುತ್ತೆ. ಅದೇ ಥರ ರೈಟ್ ಟು ಲೆಫ್ಟ್ ಕೊಟ್ಟಾಗ ನಂಬರ್ ಆಫ್ ಕಾರ್ಬನ್, ಸ್ವಲ್ಪ ಇಲ್ಲಿ ಗಮನ ಕೊಡಿ ವಿದ್ಯಾರ್ಥಿಗಳೇ, ರೈಟ್ ಟು ಲೆಫ್ಟ್ ಕೊಟ್ಟಾಗ ಸೊ ಇದಕ್ಕೆ ಕಾರ್ಬನ್ ನಂಬರ್ 1, ಇದು 2, ಇದು 3, ಇದು 4, ಇದು 5, ಇದು 6, ಇಲ್ಲಿ 7. ಬಟ್ ಇಲ್ಲಿ ಇದೆ, ನೀವೇನಾದರೂ ಈ ಕಡೆ ಬ್ರಾಂಚ್ ಚೈನ್ಗೆ ಏನಾದರೂ ಹೋದರೆ ಇಲ್ಲಿ ಕಾರ್ಬನ್ ನಂಬರ್ ಅಷ್ಟಿದೆ, 2 ಇದೆ. ಸೊ ಇಲ್ಲಿ 7, ಇನ್ನೊಂದಕ್ಕೆ 8 ಅಂತ ಬರುತ್ತೆ. ಸೊ ಯಾವ್ದು ಕರೆಕ್ಟ್ ಹೇಳಿ? ಸಿಲೆಕ್ಟ್ ದ ಲಾಂಗೆಸ್ಟ್ ಅಂಡ್ ಕಂಟಿನ್ಯೂಸ್ ಚೈನು. ಸೊ ಈ ಥರ ನೀವು ಬ್ರಾಂಚ್ಡ್ ಕಾರ್ಬನ್ಗೆ ಇಲ್ಲಿ ನೀವು ಹೊಳಬೇಕಾಗುತ್ತೆ, ಹೌದಾ? ಸೊ ಇಲ್ಲಿ ನೀವು ಟರ್ನ್ ತಗೊಂಡಾಗ ಈ ಥರ ಸ್ಟ್ರೇಟ್ ಹೋದರೆ ಇಲ್ಲಿ ಕಾರ್ಬನ್ ಸಂಖ್ಯೆ 7 ಆಗುತ್ತೆ. ಅದೇ ಥರ ನೀವು 6 ಕಾರ್ಬನ್ ಇಲ್ಲಿ ಟರ್ನ್ ತಗೊಂಡಾಗ ಕಾರ್ಬನ್ ಸಂಖ್ಯೆ ಎಷ್ಟು ಬರುತ್ತೆ? ಇಲ್ಲಿ 8 ಬರುತ್ತೆ. ಹಾಗಾಗಿ ಯಾವ್ದು ಕರೆಕ್ಟ್ ಹೇಳಿ? ರೈಟ್ ಟು ದ ಲೆಫ್ಟ್ ಎಷ್ಟು ಕಾರ್ಬನ್ ಬರುತ್ತೆ? ಟೋಟಲ್ ಆಗಿ 8 ಕಾರ್ಬನ್ ಬರುತ್ತೆ. ಸೊ ಹೀಗಾಗಿ ನಾವು ಇದನ್ನ ನಂಬರಿಂಗ್ ಯಾವ ಥರ ಕೊಡಬೇಕು? ರೈಟ್ ಟು ದ ಲೆಫ್ಟ್, ಇದು ಬೆಸ್ಟ್ ಮೆಥಡ್. ಓಕೆ, ನಂಬರಿಂಗ್ ಕೊಟ್ವಿ. ಇವಾಗ ಜಸ್ಟ್ ನೋಡಿ, ಇವಾಗ ಮುಂದೆ ನೋಡಿ, ಇದಾಯ್ತಾ? ಓಕೆ, ಇನ್ನು ಈ ಥರ್ಡ್ ಮೇಲೆ ಯಾವ ಗ್ರೂಪ್ ಪ್ರೆಸೆಂಟ್ ಇದೆ? ಸೊ ಅದನ್ನ ನೀವು ಜಸ್ಟ್ ನೋಡ್ಬೇಕು. ಇವಾಗ ಥರ್ಡ್ ಮೇಲೆ ಯಾವ ಕಾರ್ಬನ್ ಇದೆ ನೋಡಿ, ಇದು ಥರ್ಡ್ ಕಾರ್ಬನ್. ಓಕೆ, ಇದೆಲ್ಲ ಮೇಲಿಂದ ಸ್ವಲ್ಪ ಅಳಗಿಸ್ಬಿಟ್ಟು. ಓಕೆ, 7 ಹೋಯ್ತು, 6 ಹೋಯ್ತು, 5 ಹೋಯ್ತು, 4 ಇಲ್ಲ, 3 2 1 ಇದೆಲ್ಲ ಹೋಯ್ತು. ಓಕೆ, ಇವಾಗ ಥರ್ಡ್ ಕಾರ್ಬನ್ ನೋಡಿ, ಥರ್ಡ್ ಕಾರ್ಬನ್ ಮೇಲೆ ಇಲ್ಲಿ ಯಾವ ಗ್ರೂಪ್ ಇದೆ ಹೇಳಿ? ಇದು ಯಾವ ಗ್ರೂಪ್ ಅಂತ ಹೇಳ್ತೀವಿ? ಇನ್ನು ಜಸ್ಟ್ ನಿಮ್ಗೆ ಹೇಳಿದ್ದೆ ಯಾವ ಗ್ರೂಪ್ ಇದು? ಮಿಥೈಲ್ ಗ್ರೂಪ್ ಇಲ್ಲಿ ಪ್ರೆಸೆಂಟ್ ಇದೆ. ಎಷ್ಟೇ ಕಾರ್ಬನ್ ಮೇಲೆ? ಥರ್ಡ್ ಕಾರ್ಬನ್ ಮೇಲೆ. ಅದೇ ಥರ ಈ 6 ಕಾರ್ಬನ್ ಮೇಲೆ ಇಲ್ಲಿ ಒಂದು ನಾವು ಟರ್ನ್ ತಗೊಂಡಿದ್ವಿ, ಯಾಕಂದ್ರೆ 7 and 8 ಲಾಂಗೆಸ್ಟ್ ಅಂಡ್ ಕಂಟಿನ್ಯೂಸ್ ಚೈನ್. ಹಾಗಾದ್ರೆ ಇಲ್ಲಿ ಒಂದು ಸಿಂಗಲ್ ಕಾರ್ಬನ್ ಇದೆ. ಸೊ ಇದನ್ನ ಕೂಡ ಏನಂತ ಹೇಳ್ತೀವಿ? ಸಿಂಗಲ್ ಕಾರ್ಬನ್ ಇದ್ರೆ ಮಿಥೈಲ್ ಗ್ರೂಪ್ ಅಂತ ಹೇಳ್ತೀವಿ, ಮಿಥೈಲ್. ಸೊ ಇಲ್ಲಿ ಕೂಡ ಮಿಥೈಲ್ ಗ್ರೂಪ್ ಇದೆ, ಇಲ್ಲಿ ಕೂಡ ಮಿಥೈಲ್ ಗ್ರೂಪ್ ಇದೆ. ಸೊ 2 ಸಲ ಏನಾದರೂ ಮಿಥೈಲ್ ಗ್ರೂಪ್ ಪ್ರೆಸೆಂಟ್ ಇದ್ರೆ, 2 ಟೈಮ್ಸ್ ಮಿಥೈಲ್ ಗ್ರೂಪ್ ಏನಾದರೂ ಪ್ರೆಸೆಂಟ್ ಇದ್ರೆ ಅವಾಗ ಯಾವ ವರ್ಡ್ನ ಯೂಸ್ ಮಾಡಬೇಕಂತ ಹೇಳ್ತಾರೆ? ಡೈಮಿಥೈಲ್. ಅದು ಕೂಡ ಸೇಮ್ ಗ್ರೂಪ್ ಇರಬೇಕು. ಇದು ಕೂಡ ಮಿಥೈಲ್ ಗ್ರೂಪ್ ಇದೆ, ಹೌದಾ? ಇದು ಕೂಡ ಮಿಥೈಲ್ ಗ್ರೂಪ್ ಇದೆ. ಸೊ 2 ಟೈಮ್ಸ್ ಮಿಥೈಲ್ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ಹೀಗಾಗಿ ಡೈಮಿಥೈಲ್ ಅಂತಕ್ಕಂಥ ವರ್ಡ್ನ ಯೂಸ್ ಮಾಡಬೇಕು. ಓಕೆ, ಇದೊಂದಾಯ್ತು. ಇವಾಗ ಟೋಟಲ್ ನಂಬರ್ ಆಫ್ ಕಾರ್ಬನ್ ಎಷ್ಟು? 8 ಅಂದ್ರೆ ಏನು ಬರುತ್ತೆ? ಆಕ್ಟೇನ್, ಹೌದಾ? ಆಕ್ಟೇನ್ ಅಂತೂ ಓಕೆ ಆಯ್ತು. ಆಕ್ಟೇನ್, ಈ ಆಕ್ಟೇನ್ಗಿಂತ ಮುಂಚೆನೇ ನಾವು ಬರೆಯಬೇಕು. ಏನು ಬರೆಯಬೇಕು? 3,6 ಡೈಮಿಥೈಲ್. 3 ಕಾರ್ಬನ್ ಮೇಲೆ ಒಂದು ಮಿಥೈಲ್ ಗ್ರೂಪ್ ಇದೆ, ಆಮೇಲೆ 6 ಕಾರ್ಬನ್ ಮೇಲೆ ಒಂದು ಮಿಥೈಲ್ ಗ್ರೂಪ್ ಇದೆ. ಸೊ ಹೀಗಾಗಿ ಇಲ್ಲೇನು ಬರೆಯಬೇಕು? 3,6 ಡೈಮಿಥೈಲ್ ಆಕ್ಟೇನ್. 3,6 ಡೈಮಿಥೈಲ್ ಆಕ್ಟೇನ್ ಅಂತಕ್ಕಂಥ ನೇಮು ಇದಕ್ಕೆ ಬರುತ್ತೆ. ಸೊ ಇದನ್ನ IUPAC ನೇಮ್ ಆಫ್ ದ ಗಿವನ್ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ನಾವು ಏನು ಮಾಡೋದು? ಯಾವುದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ರೆ ಸೊ ಫಸ್ಟ್ ಆಫ್ ಆಲ್ ನಂಬರಿಂಗ್ ಯಾವ ಸೈಡ್ ಕೊಡಬೇಕು ಅನ್ನೋದನ್ನ ನಮ್ಮ ಗಮನದಲ್ಲಿರಬೇಕು. ಲೆಫ್ಟ್ ಟು ರೈಟ್ ಕೊಡಬೇಕು ಆರ್ ರೈಟ್ ಟು ಲೆಫ್ಟ್ ಕೊಡಬೇಕು. ಜಸ್ಟ್ ನೀವು ಪೆನ್ಸಿಲ್ನ ತಗೊಂಡು ಒಂದ್ಸಲಿ ರೈಟ್ ಟು ಲೆಫ್ಟ್ ಕೊಡಬೇಕು, ಒಂದ್ಸಲಿ ಲೆಫ್ಟ್ ಟು ರೈಟ್ ಕೊಡಬೇಕು. ಅವಾಗ ಕಾರ್ಬನ್ ಸಂಖ್ಯೆಗಳನ್ನು ಕೌಂಟ್ ಮಾಡಿಕೊಂಡು ಯಾವುದು ಜಾಸ್ತಿ ಇದೆ, ಲಾಂಗೆಸ್ಟ್ ಅಂಡ್ ಕಂಟಿನ್ಯೂಸ್ ಇರುತ್ತೆ, ಸೊ ಅದನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಸೊ ಇವಾಗ ನಾವು ಸೆಲೆಕ್ಷನ್ ಮಾಡಿರೋದು ರೈಟ್ ಟು ದ ಲೆಫ್ಟ್. ಯಾಕಂದ್ರೆ ಕಾರ್ಬನ್ ಸಂಖ್ಯೆ ಎಷ್ಟಿದೆ? 8 ಇದೆ. ಬಟ್ ಲೆಫ್ಟ್ ಟು ರೈಟ್ ಎಷ್ಟಿದೆ? 7 ಕಾರ್ಬನ್ ಇದೆ. ಸೊ ಹೀಗಾಗಿ ನಾವು ಸೆಲೆಕ್ಟ್ ಮಾಡೋದು ಯಾವ ಥರ ಅಂದರೆ, ನಾವು ಯಾವ ಥರ ಒಂದು ಸೆಲೆಕ್ಷನ್ ಮಾಡ್ತೀವಿ, ಲೆಫ್ಟ್ ಟು ರೈಟ್ ಹೋಗ್ತೀವಿ ಅಥವಾ ರೈಟ್ ಟು ಲೆಫ್ಟ್ ಹೋಗ್ತೀವಿ. ಸೊ ಯಾವ ಕಡೆ ಕಾರ್ಬನ್ ಸಂಖ್ಯೆ ಜಾಸ್ತಿ ಇರುತ್ತೆ ಸೊ ಅದನ್ನು ನಾವು ಸೆಲೆಕ್ಷನ್ ಮಾಡ್ಕೋಬೇಕು. ಇದು ಆಯಿತು. ಇವಾಗ ಸೆಲೆಕ್ಷನ್ ಮಾಡಿದ್ಮೇಲೆ ಸೈಡ್ ಬ್ರಾಂಚಸ್ಗಳಿಗೆ ಏನಿದ್ದಾವೆ ಅನ್ನೋದನ್ನ ಜಸ್ಟ್ ಐಡೆಂಟಿಫೈ ಮಾಡೋಕೆ ನಿಮಗೆ ಬರಬೇಕು. ಸೊ ಸಿಂಗಲ್ ಕಾರ್ಬನ್ ಇದ್ರೆ ಮಿಥೈಲ್ ಗ್ರೂಪ್ ಅಂತೀವಿ. ಇಲ್ಲಿ ಕೂಡ ಆಲ್ರೆಡಿ CH3 ಕೊಟ್ಟಿದ್ರೆ ಓಕೆ ಡನ್. ಸೊ ಇಲ್ಲಿ ಕೂಡ ಮಿಥೈಲ್ ಗ್ರೂಪ್ ಇದೆ. ಸೊ ಇವಾಗ 2 ಸಲ ಮಿಥೈಲ್ ಗ್ರೂಪ್ ಪ್ರೆಸೆಂಟ್ ಇದ್ರೆ ಅದನ್ನ ಏನು ಕರಿತೀವಿ? ಇಲ್ಲಿದೆ ನೋಡಿ, 2 ಟೈಮ್ಸ್ ಮಿಥೈಲ್ ಗ್ರೂಪ್ ಅಥವಾ ಸೇಮ್ ಗ್ರೂಪ್ ಪ್ರೆಸೆಂಟ್ ಇದ್ರೆ ಅಲ್ಲಿ ಡೈ ಅಂತಕ್ಕಂಥ ವರ್ಡ್ನ ಯೂಸ್ ಮಾಡಬೇಕು. ಡೈ ಅಂದ್ರೆ 2, ಟ್ರೈ ಅಂದ್ರೆ 3, ಟೆಟ್ರಾ ಅಂದ್ರೆ 4. ಸೊ ಈ ವರ್ಡ್ಗಳನ್ನ ಅಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೇಕು. ಸೊ 2 ಟೈಮ್ಸ್ ಮಿಥೈಲ್ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ಹೀಗಾಗಿ ಡೈಮಿಥೈಲ್ ಅಂತಕ್ಕಂಥ ವರ್ಣ ಇಲ್ಲಿ
ಯೂಸ್ ಮಾಡಬೇಕು. ಸೊ ಯೂಸ್ ಮಾಡಿದಾಗ ಸೊ ಡೈ ಮಿಥೈಲ್, ಈ ಡೈ ಗ್ರೂಪ್ ಎಲ್ಲಿದೆ, ಒಂದು 3rd ಕಾರ್ಬನ್ ಮೇಲೆ ಪ್ರೆಸೆಂಟ್ ಇದೆ, ಇನ್ನೊಂದು 6 ಕಾರ್ಬನ್ ಮೇಲೆ ಈ ಮಿಥೈಲ್ ಪ್ರೆಸೆಂಟ್ ಇದೆ. ಸೊ ಹೀಗಾಗಿ ಇದ್ರ ನೇಮ್ ಏನು ಬರುತ್ತೆ ನೋಡಿ, 3,6 ಡೈಮಿಥೈಲ್ ಆಕ್ಟೇನ್ ಅಂತಕ್ಕಂಥ ನೇಮು ಇದಕ್ಕೆ ಬರುತ್ತೆ. ಸೊ ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಂಪಲ್ಗಳ ಒಂದು IUPAC ನೇಮ್ನ ನಿಮಗೆ ರೈಟ್ ಮಾಡೋಕ್ಕೆ ಬರಬೇಕು. ಓಕೆ, ಸೊ ಇದೇ ಎಕ್ಸಾಂಪಲ್ನ ಇದನ್ನೇ ಸ್ವಲ್ಪ ಡಿಫ್ರೆಂಟ್ ಅಲ್ಲಿ ಹೇಳ್ತೀನಿ ನಿಮಗೆ. ಸೊ ಇದು ಸೆಕೆಂಡ್ ಎಕ್ಸಾಂಪಲ್ ಆಯ್ತು. ಇನ್ನು ಥರ್ಡ್ ಎಕ್ಸಾಂಪಲ್, ಟೋಟಲ್ ನಂಬರ್ ಕಾರ್ಬನ್ ಎಷ್ಟು 7 ಇದೆ, 3 ಮತ್ತು 6 ಬ್ರಾಂಚ್ ಇದೆ. ಓಕೆ, ಡನ್. ಇದನ್ನೇ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಹೇಗಂದ್ರೆ, ಟೋಟಲ್ ನಂಬರ್ ಕಾರ್ಬನ್ ಎಷ್ಟಿತ್ತು 6 ಅಲ್ವಾ. ಓಕೆ, 1 2 3 4 5 6 7. ಓಕೆ, ಇಲ್ಲಿ ಓಕೆ ಇಲ್ಲೊಂದು ಬ್ರಾಂಚ್ ಇದೆ, ಆಮೇಲೆ 1 2 3 ಇಲ್ಲೊಂದು ಬ್ರಾಂಚ್ ಇದೆ. ಓಕೆ, ಸೊ ಇವಾಗ ನೋಡಿ ಇಲ್ಲಿ ಇದು ಪೂರ್ತಿಯಾಗಿ ಬರೆದ್ಬಿಡ್ತೀನಿ, ನೋಡ್ಕೊಂಡು ಬಿಡಿ ಸಲ. CS3 ಇಲ್ಲಿ ಕೂಡ CS3 ಇದೆ, ಇಲ್ಲಿ ಕೂಡ CS3 ಇದೆ. ಉಳಿದೆಲ್ಲ ಕಡೆ ಏನು ಮಾಡ್ತಾರೆ, ಜಸ್ಟ್ ನೀವು ಕಂಪ್ಲೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡಿ. CS3 CH3 CH2 CH2 CH CH2 CH3. ಇವಾಗ ನಂಬರಿಂಗ್ ಕೊಡಿ, ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊತೀನಿ. ಓಕೆ, ನಂಬರಿಂಗ್ ಕೊಡಿ. ಯಾವ ಕಡೆಯಿಂದ ನಂಬರ್ ಕೊಡ್ತಿರೋ, ಸೊ ಇದು ನಿಮ್ಮ ಲೆಫ್ಟ್ ಸೈಡು, ಇದು ನಿಮ್ಮ ರೈಟ್ ಸೈಡ್ ಅನ್ಕೊಳ್ಳಿ. ಸೊ ನಂಬರಿಂಗ್ ಕೊಡಿ, ಫಸ್ಟ್ ಲೆಫ್ಟ್ ಟು ರೈಟ್ ಕೊಡಿ. 1 2 3 4 5 6 7. ಸೊ ಇಲ್ಲಿ ಬ್ರಾಂಚ್ ಇರೋದು ಒಂದು ಸೆಕೆಂಡ್ ಕಾರ್ಬನ್ ಮೇಲೆ ಇಲ್ಲೊಂದು ಬ್ರಾಂಚ್ ಇದೆ, ಇಲ್ಲಿ 5th ನಂಬರ್ ಕಾರ್ಬನ್ ಮೇಲೆ ಇಲ್ಲೊಂದು ಬ್ರಾಂಚ್ ಇದೆ. ಸೊ ಇವಾಗ ಲೆಫ್ಟ್ ಟು ರೈಟ್ ಕೊಟ್ಟಾಗ ಬ್ರಾಂಚ್ ಅಲ್ಲಿ ಬರುತ್ತೆ, ಸೆಕೆಂಡ್ ಕಾರ್ಬನ್ ಬರುತ್ತೆ. ಅದೇ ಥರ ನೀವು ಏನಾದ್ರು ನಂಬರಿಂಗು ರೈಟ್ ಟು ಲೆಫ್ಟ್ ಕೊಟ್ಟರೆ 1 2 3 ಮೇಲೆ ಫಸ್ಟ್ ಬ್ರಾಂಚ್ ಬರುತ್ತೆ. ಸೊ ಹೀಗಾಗಿ ನಂಬರ್ಗೆ ಯಾವ ಕಡೆಯಿಂದ ಕೊಡಬೇಕು, ನಾವು ಈ ಕಡೆಯಿಂದ ಲೆಫ್ಟ್ ಟು ರೈಟ್ ಈ ಸೈಡ್ನಲ್ಲೇ ಕೊಡಬೇಕು. ಸೊ ಈ ಸೈಡ್ ರೈಟ್ ಟು ಲೆಫ್ಟ್ ಕೊಡೋಕೆ ಆಗಲ್ಲ, ಯಾಕಂದರೆ ಬ್ರಾಂಚ್ ಬರಲ್ಲವಲ್ಲ, ಬ್ರಾಂಚ್ ಬರಲ್ಲ. ಈ ಕಡೆ ಕೊಟ್ಟರೆ 3rd ನಂಬರ್ ಬರುತ್ತೆ, ಈ ಕಡೆಯಿಂದ ಕೊಟ್ಟರೆ ಲೆಫ್ಟ್ ಟು ರೈಟ್ ಕೊಟ್ಟರೆ ಸೆಕೆಂಡ್ ಬರುತ್ತೆ. ಸೊ ಹೀಗಾಗಿ ನಂಬರಿಂಗ್ನ ಎಲ್ಲಿಂದ ರೈಟ್ ಟು ಲೆಫ್ಟ್ ಸೈಡ್ನೇ ಕೊಡಬೇಕು. ಸೊ ಕೊಟ್ಟರವ ನಂಬರ್ ಕೊಟ್ರ. ಓಕೆ, ಸೊ ಇವಾಗ ಐಡೆಂಟಿಫೈ ಮಾಡಿ. ಸೆಕೆಂಡ್ ಮೇಲೆ ಏನಿದೆ, ಇಲ್ಲಿ ಯಾವ ಗ್ರೂಪ್ ಇದೆ, ಇಲ್ಲಿ ಮಿಥೈಲ್ ಗ್ರೂಪ್ ಇದೆ. ಓಕೆ, ಸೊ ಇಲ್ಲಿ ಏನಿದೆ ಸ್ವಲ್ಪ ಚೇಂಜಸ್ ಮಾಡ್ಕೋಣ. ಏನು ಚೇಂಜಸ್ ಅಂದರೆ, ಇಲ್ಲಿ CS3 ಕೊಟ್ಟಿದೆ. ಸೊ ಈ CS3 ಒಂದು ಪ್ಲೇಸ್ನಲ್ಲಿ ನಾನು ಜಸ್ಟ್ ಸ್ವಲ್ಪ ಚೇಂಜ್ ಮಾಡ್ತೀನಿ, ಜಸ್ಟ್ ಏನು ಚೇಂಜ್ ಇಲ್ಲ. ಇಲ್ಲಿ ಚೇಂಜಸ್ ಏನು ಮಾಡೋದಿಲ್ಲ ಅಂದರೆ, CS3 ಅಲ್ಲ, ಸೊ ಇದಕ್ಕೆ C2H5 ಮಾಡ್ತೀನಿ ನಾನು. C2H5. ಸೊ C2H5 ಮಾಡಿದಾಗ ಸೊ ಇಲ್ಲಿ ಏನು ಡಿಫ್ರೆಂಟ್ ಏನಾಯ್ತು ನೋಡಿ, ಡಿಫ್ರೆಂಟ್ ಏನಾಯ್ತು. ಸೊ ಈ CS3 ಅಂದ್ರೆ ನಾವೇನಂತ ಹೇಳ್ತೀವಿ, ಮಿಥೈಲ್ ಗ್ರೂಪ್ ಅಂತ ಹೇಳ್ತೀವಿ. CS3 ಇದ್ರೆ ಮಿಥೈಲ್ ಗ್ರೂಪ್. ಈ C2H5 ಇದ್ರೆ ಯಾವ ಗ್ರೂಪ್ ಇರುತ್ತೆ, ಇಲ್ಲಿ ಇಥೈಲ್ ಗ್ರೂಪ್ ಅಂತ ಹೇಳ್ತೀವಿ, ಇಥೈಲ್ ಗ್ರೂಪ್. ಸೊ ಇವಾಗ ಸಿಲೆಕ್ಟ್ ದ ಲಾಂಗೆಸ್ಟ್ ಅಂಡ್ ಕಂಟಿನ್ಯೂಸ್ ಚೈನ್. ಸೊ ನೀವಾಗ ನಂಬರಿಂಗ್ ಕೊಟ್ಟು ಇಲ್ಲಿವರೆಗೂ 5 ಬತ್ತು, ಈ ಕಡೆ ಮುಂದೆ 6 7. ಸಪೋಸ್ ಇದನ್ನ ನೀವೇನಾದ್ರೂ ಇಲ್ಲಿ ಟರ್ನ್ ತಗೊಂಡ್ರೆ, ಈ ತರ ಟರ್ನ್ ತಗೊಂಡ್ರೆ ಇಲ್ಲಿ 2 ಕಾರ್ಬನ್ ಇದೆ. ಸೊ ಇಲ್ಲಿ ಕೂಡ 6 ಮತ್ತೆ 7 ಬರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ತಮ್ಮ ಗಮನದಲ್ಲಿ ಇರಲಿ. ಓಕೆ, ಇಲ್ಲಿ ಕೂಡ 6 ಮತ್ತೆ 7 ಬರುತ್ತೆ, ಇಲ್ಲಿ ಕೂಡ 6 7 ಇದೆ. ಸೊ ಹೀಗಾಗಿ ಸಿಲೆಕ್ಟ್ ದ ಲಾಂಗೆಸ್ಟ್ ಅಂಡ್ ಕಂಟಿನ್ಯೂಸ್ ಚೈನ್. ಸೊ ಈ ತರ ನೀವು ಸೆಲೆಕ್ಷನ್ ಮಾಡಬಹುದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಸೆಲೆಕ್ಷನ್ ಮಾಡಿದ್ರ ಓಕೆ. ಆಮೇಲೆ ಇವಾಗ ಇದು ಮಿಥೈಲ್ ಗ್ರೂಪು, ಇದು ಇಥೈಲ್ ಗ್ರೂಪು. ಸೊ ಇವಾಗ ನೇಮ್ ಕೊಡಿ. ಏನು ನೇಮ್ ಕೊಡ್ತೀರಾ, ಸೆಕೆಂಡ್ ಮೇಲೆ ಮಿಥೈಲ್ ಗ್ರೂಪ್ ಇದೆ, 5 ಮೇಲೆ ಇಥೈಲ್ ಗ್ರೂಪ್ ಇದೆ. ಸೊ ಅಕಾರ್ಡಿಂಗ್ ಟು ಅಲ್ಫಾಬೆಟಿಕಲ್ ಆರ್ಡರ್, ಸೊ ಈಸ್ ದ ಫಸ್ಟ್, ದೆನ್ ಮಿಥೈಲ್ ಇಸ್ ದ ಸೆಕೆಂಡ್, ಇಥೈಲ್ ಇಸ್ ದ ಫಸ್ಟ್ ಯೂಸ್ ಮಾಡಬೇಕು, ಸೆಕೆಂಡ್ ಮಿಥೈಲ್ ಯೂಸ್ ಮಾಡಬೇಕು. ಆಮೇಲೆ 7 ಕಾರ್ಬನ್ ಅಂದ್ರೆ ಎಷ್ಟು, ಪೆಂಟೇನ್ 5, ಹೆಕ್ಸೇನ್ 6, ಹೆಕ್ಸೇನ್ ಹೆಪ್ಟೇನ್ ಅಂದ್ರೆ 7 ಕಾರ್ಬನ್ ಅಂದ್ರೆ ಹೆಪ್ಟೇನ್ ಅಂತ ಹೇಳ್ತೀವಿ. ಸೊ ಫಸ್ಟ್ 1 ಇಥೈಲ್, ಇದ್ರ ನೇಮ್ ಏನು ಬರುತ್ತೆ ನೋಡಿ, 1 ಇಥೈಲ್. ಇಥೈಲ್ ಯಾಕೆ ಫಸ್ಟ್ ತಗೊಂಡಿವಿ, ಅಕಾರ್ಡಿಂಗ್ ಟು ಅಲ್ಫಾಬೆಟಿಕಲ್ ಆರ್ಡರು, ಆ ಒಂದು ರೂಲ್ಸ್ ಇಲ್ಲಿ ಅಪ್ಲೈ ಆಗುತ್ತೆ. 1 ಇಥೈಲ್. ಸೆಕೆಂಡು 2 ಮಿಥೈಲ್. ಇಲ್ಲಿ ಇನ್ನೊಂದು ಮಿಸ್ಟೇಕ್ ಆಗಿದೆ ಸ್ನೇಹಿತರೆ, ಇಲ್ಲಿ 1 ಮಿಥೈಲ್ ಬರಲ್ಲ. 1 ಇಥೈಲ್ ಯಾಕೆ ಬರಲ್ಲ ಹೇಳಿ, ಈ ಇಥೈಲ್ ಗ್ರೂಪ್ ಎಷ್ಟೇ ಕಾರ್ಬನ್ ಪ್ರೆಸೆಂಟ್ ಇದೆ, 5 ಕಾರ್ಬನ್ ಮೇಲೆ ಪ್ರೆಸೆಂಟ್ ಇದೆ. ಸೊ ಹಿಂಗಾಗಿ ಇಲ್ಲಿ 1 ಇಥೈಲ್ ಬರಲ್ಲ. ಏನು ಬರ್ತಿಲ್ಲ, 5 ಇಥೈಲು. ಇಲ್ಲಿ ನಾನು 1 ಬರ್ದಿನಂತ ಸೊ ತಿಳ್ಕೊಂಡಿಲ್ಲ 1 ಬಟ್ ಹಾಗಲ್ಲ,
5 ಕಾರ್ಬನ್ ಮೇಲೆ ಈ ಥರದ ಪ್ರೆಸೆಂಟ್ ಇದೆ. ಸೊ ಹೀಗಾಗಿ 5 ಇಥೈಲ್ 2 ಮಿಥೈಲ್ ಮುಂದೆ ಹೆಕ್ಸೇನ್ ಮುಂದೆ ಹೆಪ್ಟೇನ್ HEPTANE ಹೆಪ್ಟೇನು. ಸೊ ಈ ಥರ ಎಷ್ಟು ಒಂದು ಲೆಂತ್ ಇರತಕ್ಕಂಥ ನೇಮು ಈ ಒಂದು ಎಕ್ಸಾಂಪಲ್ಗೆ ಬರುತ್ತೆ. ಸೊ ಎಷ್ಟು ಸಿಂಪಲ್ ಆಗಿ ಒಂದು ಕನ್ಸೆಪ್ಟ್ ಇದೆ ವಿದ್ಯಾರ್ಥಿಗಳೇ. ಸೊ ಈಸಿಯಾಗಿ ನೀವು IUPAC ನೇಮ್ಸ್ಗಳನ್ನು ರೈಟ್ ಮಾಡಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಸಿಂಪಲ್ ಆಗಿ ಬೇಸಿಕ್ IUPAC ರೂಲ್ಸ್ಗಳನ್ನು ಅಪ್ಲೈ ಮಾಡೋದು. ಸೊ ಇದು ಜಸ್ಟ್ ಹೈಡ್ರೋಕಾರ್ಬನ್ ಸಂಬಂಧಪಟ್ಟ ಆಗುತ್ತೆ. ಇನ್ನೂ ಇದ್ರ ಬಿಟ್ಟರೆ ಸೆಕೆಂಡ್ ಪೊಸಿಷನ್ ಬರುತ್ತೆ ಯಾವುದು, ಹಲೋಜನ್ ಬರುತ್ತೆ, ಆಲ್ಕೋಹಾಲ್ ಬರುತ್ತೆ, ಫಿನಾಲು, ಇಥರ್, ಕಿಟೋನ್ಸ್, ಅಲ್ಡಿಹೈಡ್ಸ್, ಈಸ್ಟರ್, ಕಾರ್ಬೋಕ್ಸಿಲಿಕ್ ಆಸಿಡ್ಸ್, ಅಮೈನ್ಸ್, ಇದೆಲ್ಲ ಥರ ಬರ್ತಾ ಇರುತ್ತೆ. ಸೊ ಅವಾಗ ಆಯಾ ಟಾಪಿಕ್ಗೆ ಆಯಾ ಚಾಪ್ಟರ್ನ ಹೋದಂಗೆ ನಮಗೆ ಎಕ್ಸಾಂಪಲ್ಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ಇನ್ನೂ ಏನಾದರೂ ತಮಗೆ ಡೌಟ್ಸ್ ಇದ್ದರೆ ಸೊ ತಾವು ಈಸಿಯಾಗಿ ನಮ್ಮ ವಿಡಿಯೋಸ್ಗಳನ್ನು ಮತ್ತೆ ಮತ್ತೆ ರಿಪೀಟ್ ಆಗಿ ನೋಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ, ಮತ್ತು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಕೆಳಗಡೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.